ಸಹನಾ, ನನ್ನ ನಂಬರು ನಿಂತಾವೈತಲ್ವಾ, ನಿಮ್ಮವ್ವ ಸೈನ್ ಹಾಕಿದ ತಕ್ಷಣ ನಂಗೊಂದು ಫೋನ್ ಮಾಡೋಕ್ಕೆ ಸಾಕು. ಹಿಂಗೆ ಯಾರಿಗೂ ಗೊತ್ತಾಗ್ದಂಗೆ ಬಂದು ನಾನೇ ಪತ್ರ ಇಸ್ಕೊಂಡು ಹೋಗ್ತೀನಿ. ಹಾಂ ನಡಿ, ನಿನ್ನ ಟೈಲರಿಂಗ್ ಕ್ಲಾಸ್ ತಗೊಬಿಡ್ತೀನಿ. ಬೇಡ, ನಾನೇ ಹೋಯ್ತೀನಿ. ಸಹನಾ, ಪತ್ರ ಹುಷಾರವ, ಬ್ಯಾಗ್ನ ಮಡಿಕೊ. ಕೋಪ್ಸ್ಕೊಂಡ್ರು ಅಣ್ಣಯ್ಯ, ಇಲ್ಲೇ ನಿಂತಿದ್ದಾನಲ್ಲ. ನನ್ನ ಮುದ್ದು ಅಲ್ಲ, ಫೋನ್ ನಂಬರ್ ಕೊಡವ? ಕೊಟ್ರೆ ನನ್ನ ಪಿರುತಿನ ಹೇಳ್ಬಿಡ್ತೀನಿ. ಪ್ರೀತಿನ ಯಾರಾದರೂ ಫೋನಲ್ಲಿ ಹೇಳ್ತಾರಣ್ಣಯ್ಯ, ಅದನ್ನ ಮೆಸ್ಸಿಗೆ ಕೊಡೋ ಆರ್ಡ್ರಾ? ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಎದುರಿಗೆ ನಿಂತ್ಕೊಂಡು ಹೇಳ್ಬೇಕಣ್ಣಯ್ಯ. ಅದು ಚಾನೆ ಕಷ್ಟ ಕಣವ. ಪ್ರೀತಿ ಮಾಡಬಾರದು, ಮಾಡಿದ. ಸರಿ ಸರಿ, ಆದ್ರೂ ಫೋನ್ ನಂಬರ್ನ ಸುಮ್ಕೆ ಮಾಡ್ಕೋತೀನಿ. ಕೊಡವಿ, ನನ್ನ ಮುದ್ದು ಅಲ್ಲ, ಕೊಡವಿ. ಇಷ್ಟೊಂದು ಕೇಳ್ಕೋತಿದ್ಯಾ? ಸರಿ, ಫೋನ್ ನಂಬರ್ ಕೊಡ್ತೀನಿ. ಆದ್ರೆ ನಾ 2 ನಂಬರ್ ಅಷ್ಟೇ. ಡಬಲ್ 9 4 6. ತಂಗ್ಯವ, ಪೂರ್ತಿ ಕೊಡವ. ಇಲ್ಲ ಇಲ್ಲ, ಅದೆಲ್ಲ ಆಗಕ್ಕಿಲ್ಲ. ಸರಿ, ನೀರು ವೇಸ್ಟ್ ಆಗ್ತಿದೆ, ನಾನು ಹೋಗಿ ಆಫ್ ಮಾಡಬೇಕು. ತಂಗ್ಯವ ತಂಗ್ಯವ, ಪೂರ್ತಿ ನಂಬರ್ ಕೊಡು ತಂಗ್ಯವ. ಪತ್ರಿಕೆ ನಿಮ್ಮ ಅವನೊಂದು ಸಹಿ ಆಟ ಅನ್ನೇನು ಹಾಕೊಂಡು ಸಾಯ್ಬೇಕಾಯ್ತದೆ ಆಟಯ್ಯ, ಹಂಗೆ ಬೇರೆ ದಾರಿ ಇಲ್ಲವ್ವಾ. ಅಕ್ಕ ಅಕ್ಕ, ಪಲ್ಯ ಪಾಸ್ ಮಾಡಕ್ಕ. ಇನ್ನು ಕೋಪನಾ? ಸಾರಿ ಅಕ್ಕ. ಸಹನಾ ಅಕ್ಕ, ನೋಡಕ್ಕ, ಸ್ನೇಹ ಅಕ್ಕ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಯಾಕೆ ಸ್ನೇಹ? ಅವಳು ಏನ್ ಮಾಡಿದಾಳೆ ಅಂತ ಅವಳನ್ನ ಕೇಳು. ಹೇಳೆ. ಬೆಳಿಗ್ಗೆ ಆ ಗೋಪಾಲ ಬಂದು ಕಾರಲ್ಲಿ ಕಾಲೇಜಿಗೆ ಬಿಡ್ತೀನಂತೆ, ಇವಳು ಕಾರ್ ಹತ್ಕೊಂಡು ಹೋದ್ಲಂತೆ.
ಸ್ನೇಹ ಆಗಿಂದ ಆಗೋಗೈತೆ ಬಿಡು. ಅದ್ ಹೇಗ್ ಬಿಡಕ್ಕಾಗತ್ತವ? ಅವ್ನ್ ಬೇಕು ಅಂತಾನೆ ಇವಳನ್ನ ದಾರಿಲಿ ಅಡ್ಡ ಹಾಕಿ ನೆಪ ಹುಡ್ಕೊಂಡು ಮಾತಾಡ್ಸಿದ್ದಾನೆ. ಮೆಲ್ಲಗೆ ನಮ್ ಜೊತೆ ನಂಟು ಬೆಳೆಸೋ ಪ್ಲಾನ್ ಅವಂದು. ಸಾರಿ ಕೇಳಿದ್ನಲ್ಲ. ಸಾರಿ ಸಾರಿ ಅಕ್ಕ. ಸರಿ ಸರಿ ತಿನ್ನು. ಆದ್ರೆ ಇನ್ಮೇಲಿಂದ ಅವನೇನೇ ನೈಸಾಗಿ ಮಾತಾಡಿದ್ರು ಹೋಗ್ಬೇಡ, ಅರ್ಥ ಆಯ್ತಾ? ಸರಿ ಅಕ್ಕ. ಆದ್ರೆ ನಂಗೊಂದು ಡೌಟು. ಅಪ್ಪಯ್ಯ ಬೇಡ ಬಿಡು. ಏನದು ಹೇಳು. ಬೇಡ ಬಿಡಕ್ಕ, ನೀನ್ ಬೈತೀಯ. ಬೈಯಲ್ಲ, ಕೇಳೆ. ಅವ್ವ, ಸಹನಾ ಅಕ್ಕ ಮಾತ್ರ ಇದ್ದಾಗ ಅಪ್ಪಯ್ಯ ಅಕ್ಕನ ಮೇಲೆ ಪ್ರೀತಿ ತೋರಿಸ್ತಿದ್ರ? ಅದಕ್ಕೆ ನಾನು ಕೇಳಲ್ಲ ಅಂದೆ. ಏಯ್, ಏನಾಗಿದೆಯಾ ಇವತ್ತು ನಿಂಗೆ? ಏನೂ ಇಲ್ಲ ಅಕ್ಕ, ಜಸ್ಟ್ ಕುತೂಹಲ ಅಷ್ಟೇ. ನಾನು ನೀನು ಹುಟ್ಟಕ್ಕೂ ಮುಂಚೆ ಅಪ್ಪಯ್ಯನ್ಗೆ ಗಂಡು ಮಗು ಬೇಕು ಅಂತ ಇತ್ತ. ಎಷ್ಟೇ ಇದ್ದಿದ್ರು ಅಕ್ಕನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇರ್ಬೇಕಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಆ ವಯ್ಯನಿಗೆ ಸಾನ ಅಂದರೆ ಶಾನ ಪಿರುತಿ. ಪ್ರತಿದಿನ ಕೆಲಸ ಬಿಟ್ಟು ಬತ್ತಿದ್ದಂಗೆ ಅವಳು ಎತ್ಕೊಂಡು ಮುದ್ದಾಡೋನು. ಮತ್ತು ಅವನಿಗೆ ಸಿಗರೇಟ್ ಚಟ ಇತ್ತು. ಇವಳು ತಲೆ ಮೇಲೆ ಕೈ ಇಕ್ಕಿ ಪ್ರಮಾಣ ಮಾಡಿ ಆ ಸಿಗರೇಟ್ ಸೇದನ್ನು ಬಿಟ್ಬಿಟ್ಟ. ಅದ್ಯಾವ ಗಂಡು ಮಗನ ಮೋಹ ಹತ್ಕೋತೋ ಅದ್ಯಾವ್ರೇ ಬಲ್ಲ. ಅವ್ವ ಸಾಕು, ಸುಮ್ಮನಿರು. ಅಕ್ಕನ ಮೇಲಿರೋ ಪ್ರೀತಿಗೆ ಸಿಗರೇಟ್ ಬಿಟ್ನಂತೆ, ಈಗಲೂ ಎಲ್ಲ ಸೇರ್ಕೊಂಡು ನಿಂತಿರ್ತಾನೆ. ನೀನ್ ಇನ್ಮೇಲಿಂದ ಅವನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಅಷ್ಟೇ ನಿಂಗೆ. ತಿನ್ಬಿಟ್ಟು ಅದೇಳು. ಅದಕ್ಕೆ ಏನು ಕೇಳಲ್ಲ ಅಂತ. ಏನಂದೆ? ಏನೂ ಇಲ್ಲ ಅಕ್ಕ, ತಿನ್ನು ತಿನ್ನು. ಏನು ಬಾವು ಬತ್ತ ಹೊಗೆ ಸಾನೆ ಆಡ್ತೈತೆ. ಈ ಟೆನ್ಷನ್ನು ಕಾಂಪಿಟೆನ್ಸು ಒಟ್ಟಿಗೆ ಅಟ್ಕಾಯಿಸ್ಕೊಂಬಿಟ್ರೆ ಹಿಂಗೇನೆ. ಕಾಂಪಿಟೇಷನ ಯಾರ ಜೊತೆ? ಕಾಂಪಿಟೇಷನ್ ಅಲ್ಲಲ್ಲಿ ಕಾಂಪಿಟೆನ್ಸ್, ಆತ್ಮವಿಶ್ವಾಸ. ಓ ಸರಿ ಸರಿ, ನಿನಗೆ ಇಂಗ್ಲೀಷ್ನಲ್ಲಿ ಒಂದೆರಡು ಪದ ಬರ್ತದೆ ಅಂತಲೇ ಅಲ್ವೇ ನಮ್ಮ ಅಕ್ಕ ನಿನಗೆ ಬಿದ್ದಿತ್ತು. ಸುಮ್ಕಿಲ್ಲೇ ಹಾಳೋದೆಲ್ಲ ಜ್ಞಾಪಿಸಿ ಮೂಡಾಳು ಮಾಡಬೇಡ. ಸರಿ, ಈಗೇನಂತೆ ಬಾಬು, ಪತ್ರಕ್ಕೆ ಸೈನ್ ಹಾಕ್ತಾರಾ ಇಲ್ವೋ? ಹತ್ತನೇ ಕಾಲ ಆತ್ಮವಿಶ್ವಾಸ ಅಂದಿದ್ದು. ನನ್ನ ದೊಡ್ಡ ಮಗಳು ಸಹಿ ಹಾಕಿಸ್ತಾಳೆ. ಏನಯ್ಯ ಆಟೋ ಒಂದು ದಿಮಾಕಲ್ಲಿ ಹೇಳ್ತಿದ್ಯಾ? ಹೆಣ್ಮಕ್ಳು ಬೇಡ ಅಂತ ತಾನೇ ನೀನು ಇಲ್ಲಿಗೆ ಬಂದಿದ್ದು? ಮೊದಲನೇ ಮಗಳು ಅನ್ಬೇಕಾದ್ರೆ ಸಿಗರೇಟ್ ತುದಿಗಿಂತ ನಿನ್ನ ಕಣ್ಣಲ್ಲೇ ಕಿಡಿ ಸಾನೆ ಇತ್ತು. ಏನು ಅವಳ ಮೇಕೆ ಅಷ್ಟೊಂದು ವಿಶ್ವಾಸನಾ? ಅದು ಅವಳ ಮ್ಯಾಕಿರೋ ಪ್ರೀತಿನೂ ಅಕ್ರೇನೂ ಅಲ್ಲ, ನಾನು ಆಡಿರೋ ಮಾತಿನ ಮೇಲಿರೋ ನಂಬಿಕೆ. ಅಂಥದ್ದೇನಂದೆ? ಸಹಿ ಹಾಕ್ತಾ ಇದ್ರೆ ನೇಣು ಹಾಕೊಂಡು ಸತ್ತೋಯ್ತೀನಿ ಹಿಂದೆ. ದಿಗಲ್ ಬಿಟ್ಬಿಟ್ಲು, ಪಕ್ಕ ಸಹಿ ಹಾಕಿಸ್ತಾಳೆ. ಓ ಹಂಗಂದ. ಬಾ ಇಲ್ಲೇ ನಿಂತ್ಕೊ.
ಏನು ರಾಜಿ ಇದು? ಹೇಳಿದ್ದಕ್ಕೆ ಅಷ್ಟು ದಿಗಿಲ್ ಬಿದ್ದವಳೆ ಅಂದ್ರೆ ಅದನ್ನ ದಿಟ ಮಾಡ್ಬಿಟ್ರೆ ಈಗಲ್ಲ ಅವಳು ಪತ್ರಕ್ಕೆ ಸಹಿ ಹಾಕಿಲ್ಲ ಅಂದ್ರೆ ನೀನು ಹೇಳೋದನ್ನ ನಾನು ದಿಟ ಮಾಡ್ತೀನಿ. ಅವ್ರು ಹೇಳ್ಬೇಕಾಗಿದ್ದನ್ನೆಲ್ಲ ಸರಿಯಾಗಿ ಹೇಳಿ ಬಂದೀವಿ ನಮ್ಮೆ. ಓ ಹಂಗಾರೆ ಅವಳು ಪೇಪರ್ಗೆ ಸಹಿ ಹಾಕ್ತಾಳೆ ಅಂತ ಪಕ್ಕ ಇಲ್ಲ. ಮತ್ತೇನು ಹೊರಗಡೆ ಬಾಯ್ ಬಡ್ಕತಿದ್ದೆ? ಅಂದ್ರೆ ಇಲ್ಲ, ನಿನ್ನ ಮಾತು ನನಗೆ ಗಟ್ಟಿತನ ಕಾಣ್ತಿಲ್ಲ. ನಾನೇ ಹೋಗಿ ಗಟ್ಟಿಯಾಗಿ ಓಡ್ ಬರ್ತೀನಿ. ಎಲ್ಲಿಗೆ ರಾಜಿ? ನನ್ನ ಸೌತಿ ಮನೆಗೆ. ಊಟ ಆಯ್ತಾ? ಈಗ್ಲಾದ್ರೂ ಓದ್ತೀಯೋ ಅಥವಾ ಅವನ ಬಗ್ಗೆ ಕೇಳ್ಕೊಂಡು ಕಾಲ ಕಳೀತೀಯೋ? ಏನಕ್ಕ ನೀನು ಸುಮ್ಮನೆ ಏನೋ ಕೇಳಿದ್ರೆ ಅದಕ್ಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂತೀಯಲ್ಲ. ಸುಮಾ, ನೀವು ಓದ್ಕೋ ಹೋಗು. ಅಕ್ಕ, ನಾನು ತಟ್ಟೆ ಎತ್ತಿಡ್ತೀನಿ, ನೀನು ಪಾತ್ರೆ ತಗೊಂಡ್ ಬಾ. ನೀವ್ಯಾಕೆ ಇಲ್ಲಿವರೆಗೂ ಬಂದ್ರಿ? ನನ್ನ ಸೌತಿ ಮಕ್ಕಳು ಹೆಂಗವ್ರೆ ಅಂತ ನೋಡ್ಕೊಂಡು ಹೋಗವ ಅಂತ ಬಂದೆ. ಚಿಕ್ಕವ್ವ, ಕೈ ಮುಗಿತೀನಿ ನಿನ್ನಿಂದ ಹೊಂಟೋಗಿ. ಯಾವಳೆ ನಿನ್ ಚಿಕ್ಕವ? ದಯವಿಟ್ಟು ಇಲ್ಲಿಂದ ಹೊಂಟೋಗಿ. ಸ್ನೇಹನ್ ಗೊತ್ತಾದ್ರೆ ತೊಂದರೆ ಆಯ್ತದೆ. ಏಯ್, ಈ ಮನೆನಾಗೆ ಯಾವಳಿಗೂ ಯೋಚನೆ ಮಾಡೋ ತಾಕತ್ತೆ ಇಲ್ವಾ? ಎಲ್ಲದಕ್ಕೂ ಸ್ನೇಹ 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 ಅಂತ ಪಡ್ಕಂತೀರಲ್ಲ. ಏಯ್, ನಾನ್ ನಿಂತವ ಮಾತಾಡಕ್ ಬಂದಿವ್ನಿ. ನನ್ನ ನೋಡು, ನನ್ನನ್ನ. ನಿನ್ನಪ್ಪಯ್ಯ ನಿಂತವ ಏನೆಲ್ಲ ಹೇಳಿದ್ರೋ ಅದಷ್ಟು ದೀಟ. ಆ ಪತ್ರಕ್ಕೆ ನೀವು ಸಹಿ ಹಾಕಿಲ್ಲ ಅಂದ್ರೆ ಮುಂದಾಗೋ ಅನಾಹುತಕ್ಕೆಲ್ಲ ತಯಾರಾಗಿರಿ. ನಾನಿದಕ್ ಭಯ ಪಡ್ಸಕ್ ಬಂದಿಲ್ಲ, ಎಚ್ಚರಿಕೆ ಕೊಡ್ತಾ ಇವ್ನಿ ಆಟಯ್ಯ. ನಿನ್ ತಂಗಿ ಅವಳಲ್ಲ, ಅವಳು ನಮ್ಮ ಮಾತನ್ನೇ ಕೇಳ್ತಿಲ್ಲ. ಅದಕ್ಕೆ ನೀನ್ ಕೇಳ್ತೀಯ ಅನ್ನೋ ಕಾರಣಕ್ಕೆ ನಿನ್ ತವ ಹೇಳ್ತೀವ್ನಿ. ಪರಿಸ್ಥಿತಿ ಕೈ ಮೀರೋದ್ಮ್ಯಾಕೆ
ನನ್ಗೆ ಹೇಳಲಿಲ್ಲ ಅನ್ಬೇಡಿ. ದೊಡ್ಡವಳಾಗಿ ನೀನ್ ತೀರ್ಮಾನ ತಕ. ನೀವು ಮರ್ವಾದಾಗೆ ಬ್ಯಾರೆ ಕಡೆ ಬದುಕಕ್ಕೆ ನಾನ್ ಸಹಾಯ ಮಾಡ್ತೀನಿ. ತಿರುಗ್ ಬೀಳ್ಬೇಕು ಅನ್ಕೊಂಡ್ರು ಬೀದಿಗೆ ಬೀಳ್ತೀರಾ. ಸಹಿ ಹಾಕಿಸ್ತೀಯೋ ಇಲ್ಲ ನಿಮ್ಮಪ್ಪ ಏನ ಸಾಯಿಸ್ತೀಯೋ ನೀನ್ ತೀರ್ಮಾನ ಮಾಡು. ಬರ್ತೀನಿ. ಅವ್ವ ಇದಕ್ಕೆ ಸಹಿ ಹಾಕಿದ್ರು ಕಷ್ಟ, ಆಗ್ಲಿಲ್ಲ ಅಂದ್ರೂ ಕಷ್ಟ. ಏನ್ ಮಾಡೋದು? ಯಾರಿಗಿದ್ರ ಬಗ್ಗೆ ಹೇಳೋದು ಒಂದು ತಿಳಿತಿಲ್ಲ. ಅಕ್ಕ ಏನ್ ಸ್ನೇಹ, ಇನ್ನೂ ಎದ್ದೇ ಇದೆಯಾ? ಮಲ್ಗಿಲ್ವಾ? ಇನ್ನೇನು ಮಲ್ಕತ್ತೀನಿ ಸ್ನೇಹ. ಫೋನ್ ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಅಲಾರಾಮ್ ಸೆಟ್ ಮಾಡಬೇಕಿತ್ತು, ಕಾಣ್ತಾನೆ ಇಲ್ಲ. ಅಕ್ಕ ಒಂಚೂರು ಎದೇಳು. ಸ್ನೇಹ, ನೀನು ಇಲ್ಲೆಲ್ಲೂ ಮಡಗಿಲ್ಲ ಕಣವಿ. ಇಲ್ಲೇ ಎಲ್ಲೋ ಇಟ್ಟಿರ್ತೀನಿ ಅಕ್ಕ, ನೀನು ಎದೇಳು, ನಾನು ನೋಡ್ತೀನಿ. ನೀನು ಇಲ್ಲೆಲ್ಲೂ ಮಡಗಿಲ್ಲ ಕಣವಿ. ನೋಡು, ನಾನು ಈಗ ತಾನೇ ಬಟ್ಟೆ ಮಚ್ಚಿಕ್ತಾಮಿ. ಅಯ್ಯೋ ಇಲ್ಲೇ ಇಟ್ಟಿರ್ತೀನಿ ಅಕ್ಕ, ನೀನು ಬಾ ಅಕ್ಕ ಈ ಕಡೆ, ನಾನು ನೋಡ್ತೀನಿ. ನಾನು ಹೇಳೋದು ಕೇಳು ಸ್ನೇಹ, ಇಲ್ಲೆಲ್ಲೂ ಇಲ್ಲ. ನಾನು ನೋಡ್ತೀನಿ, ಬಾರಕ್ಕ ಒಂದು ನಿಮಿಷ ಈ ಕಡೆ. ಸಿಕ್ತು. ಇಲ್ಲೇ ಇದೆ. ಸುಮಾ ಇನ್ನು ಮಲ್ಗಕ್ಕೆ ಬಂದಿಲ್ಲ, ಓದ್ಕೊತಿರ್ತಾಳೆ ಅನ್ಸತ್ತೆ. ನಾನು ಹೋಗಿ ಕರ್ಕೊಂಬರ್ತೀನಿ. ಮುಚ್ಚಿಡದ್ರಾಗ ಅರ್ಥನೇ ಇಲ್ಲ. ಇದನ್ನ ಸ್ನೇಹ ಅಂತ ಹೇಳ್ಬಿಡ್ಲಾ? ಅವಳು ಓದ್ಕೊಂಡಿರೋವಳು ಇದಕ್ಕೇನ ದಾರಿ ಕಣ್ಕತಾಳೆ. ನಾನು ಒಬ್ಳೆ ಇದಕ್ಕೆ ಯಾವುದೇ ತರದಾಗೂ ತೀರ್ಮಾನ ತಗೊಳಕ್ಕಾಗಕ್ಕಿಲ್ಲ. ಸ್ನೇಹಂಗೆ ಹೇಳಿದ್ರೆ ಅವ್ವ ನನ್ನ ಮ್ಯಾಗ ಬೇಸರ ಮಾಡ್ಕೋತಾಳೆ. ಮೊದಲು ಅವನ್ ತಾವ್ ಹೇಳೋದೇ ಸರಿ.